ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ರಾಕೊಲಿಯಿಂದ ಒಂದು ಸೈಡ್ ಡಿಶನ್ನು ಮಾಡ್ತಾಯಿದ್ದೀನಿ. ಬರೀ 5 ಸಾಮಗ್ರಿಗಳಿದ್ರೆ ಸಾಕು, ಬ್ರಾಕೊಲಿ ಸೈಡ್ ಡಿಶ್ ರೆಡಿ ಆಗುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಒಂದು ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹೆಚ್ಚಿಟ್ಕೊಂಡ್ರೆ ಸಾಕು, ಬ್ರಾಕೊಲಿ ಡಿಶ್ ರೆಡಿ ಆಗುತ್ತೆ. ಬ್ರಾಕೊಲಿ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಿದೆ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಈಗ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಅದೆಷ್ಟು ಫ್ರೈ ಆಗಿದ್ದಾಯಿತು. 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಒಳ್ಳೆಯದು. ಇದಿಷ್ಟು ಫ್ರೈ ಆಯಿತು. ಈಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಬ್ರಾಕೊಲಿ ತುಂಬ ಮೀಡಿಯಮಾಗಿ ಬೆಂದ್ರೂ ಸಾಕಾಗುತ್ತೆ, ತುಂಬ ಬೇಯಬೇಕು ಅಂತ ಏನೂ ಇಲ್ಲ. ಸಲಾಡ್ ಥರ ಕೂಡ ಲೈಟಾಗಿ ಹಾಫ್ ಬಾಯ್ಲ್ ಮಾಡಿ ತಿನ್ಬೋದು. ಇದನ್ನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ತಿದ್ದೀನಿ, ಯಾಕಂದರೆ ಆ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ತಿದ್ದೀನಿ. ಜೊತೆಗೆ ಚಪಾತಿ ಕೂಡ ಸೂಟ್ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಇದಿಷ್ಟು ಚೆನ್ನಾಗಿ ಫ್ರೈ ಆಯಿತು. ಬ್ರಾಕೊಲಿನ ಹೆಚ್ಚಿಟ್ಕೊಂಡಿದೆ, ಅದಕ್ಕೆ ಬಿಸಿನೀರು ಹಾಕಿ ನೆನೆಸಿಟ್ಟಿದೆ. ಈಗ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಯಲ್ಲಿ. ಬ್ರಾಕೊಲಿಯಲ್ಲಿ ಒಮೆಗಾ 3 ಹೇರಳವಾಗಿದೆ, ಹಾಗಾಗಿ ಹೃದಯದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯನ ಚೆನ್ನಾಗಿಡುತ್ತೆ. ತರಕಾರಿಗಳಲ್ಲಿ ಒಮೆಗಾ 3 ಸಿಗೋದು ಕಡಿಮೆ. ಸಿಗೋಂಥ ತರಕಾರಿಗಳನ್ನ ವಾರದಲ್ಲಿ ಒಂದಿನ ಆದ್ರೂ ಬಳಸಿ. ಮೂಳೆಯ ಆರೋಗ್ಯಕ್ಕಿರ್ಬೋದು, ಚರ್ಮದ ಆರೋಗ್ಯಕ್ಕಿರ್ಬೋದು ತುಂಬಾ ಒಳ್ಳೆಯದು. ಅದರಲ್ಲೂ ಕ್ಯಾನ್ಸರ್ ಕಣಗಳನ್ನ ಕೊಲ್ಲುವಲ್ಲಿ ಇದು ತುಂಬಾ ಪ್ರಮುಖ ಪಾತ್ರನೇ ವಹಿಸುತ್ತೆ. ಬ್ರಾಕೊಲಿನ ಸೈಡ್ ಡಿಶ್ ಅಂತ ಅಷ್ಟೇ ಅಲ್ಲ, ಸಲಾಡ್ ಕೂಡ ಮಾಡಿ ತಿನ್ಬೋದು ಅಥವಾ ಫ್ರೈಡ್ ರೈಸ್ಗಳಲ್ಲಿ ಬಳಕೆ ಮಾಡ್ಬೋದು. ಎಲ್ಲ ಊಟ ತಿಂಡಿಗಳನ್ನು ಕೂಡ ಬಳಕೆ ಮಾಡ್ತಾ ಇರ್ಬೋದು. ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಆದ್ರೂ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಪ್ಲೇಟ್ನ ಕ್ಲೋಸ್ ಮಾಡ್ತಿದ್ದೀನಿ. ತುಂಬ ಆಗಿರೋದ್ರಿಂದ ಮೇಲೆ ಕೆಳಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಬೆಗೆ ಸ್ವಲ್ಪ ಇಳಿದಿದೆ. ಇವಾಗ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ತೀನಿ. ಇದು ಡಯಾಬಿಟಿಸ್ನ ಕೂಡ ಕಡಿಮೆ ಮಾಡುವಲ್ಲಿ ಸಹಕಾರಿ. ಹಾಗಾಗಿ ಬ್ರಾಕೊಲಿನ ವಾರದಲ್ಲಿ ಒಮ್ಮೆ ಆದ್ರೂ ಕೂಡ ಬಳಸಿ. ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಪೂರ್ತಿ ಬಾಯ್ಲಾಗಬೇಕು ಅಂತ ಏನೂ ಇಲ್ಲ, ಆದರೆ ರೈಸ್ ಜೊತೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ನೀರನ್ನು ಸೇರಿಸಿದ್ದೆ. ರೈಸ್ ಜೊತೆಗೆ ಚಪಾತಿ ಜೊತೆ ಕೂಡ ಸೂಟ್ ಆಗುತ್ತೆ, ಇಲ್ಲ ಹಾಗೆ ಕೂಡ ಸೇವನೆ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈ ಹಂತದಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಒಂದು ಸ್ಪೂನಷ್ಟು ಅಚ್ಚ ಪುಡಿ ಚಿಕ್ಕ ಸ್ಪೂನಲ್ಲೇ ಹಾಕ್ಕೊಳ್ತಿದ್ದೀನಿ. ತುಂಬ ಮಸಾಲೆ ಎಲ್ಲ ಏನೂ ಬೇಡ ಇದಕ್ಕೆ, ಆದರೆ ಸ್ವಲ್ಪ ಚಪಾತಿಗೆಲ್ಲ ಇಡಿಸ್ಲಿ ಅನ್ನೋ ಕಾರಣಕ್ಕೆ ಪೌಡ್ರುಗಳನ್ನ ಮಿಕ್ಸ್ ಮಾಡ್ತಿದ್ದೀನಿ. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಒಂದು 4 ಹನಿ ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ, ಸ್ವಾದ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತಿದ್ದೀನಿ.
ಎಲ್ಲ ಪ್ರೊಸೀಜರ್ ಆಯಿತು. ನೀಟಾಗಿ ತಿರುಗಿಸ್ಕೊಂಡ್ರೆ ಸಾಕು 1 ನಿಮಿಷ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ. ಬ್ರಾಕೋಲಿ ಸೈಡ್ ಡಿಶ್ ರೆಡಿಯಾಗಿದೆ. ಇಂಥ ಒಂದು ಆರೋಗ್ಯಕರವಾದ ಅಡುಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.